ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ತಲುಪಿಸಲು ಯುವ ಸಂಘಟನೆಗಳ ಪಾತ್ರ ಪ್ರಮುಖವಾಗಿದೆ ಎಂದು ಭಾರತೀಯ ಜನತಾ ಪಾರ್ಟಿಯ ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಹೇಳಿದರು. ಮೂಡಲಗಿ ನಗರದ ಕರುನಾಡು ಸೈನಿಕ ತರಬೇತಿ ಕೇಂದ್ರದಲ್ಲಿ ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ಕ್ರೀಡಾ ಸಚಿವಾಲಯದ ಮೇರಾ ಯುವ ಭಾರತ ನನ್ನ ಭಾರತ ಬೆಳಗಾವಿ ಕರ್ನಾಟಕ ರಾಜ್ಯ ಯುವ ಸಂಘಟನೆಗಳ ಒಕ್ಕೂಟ ಬೆಳಗಾವಿ ಕರುನಾಡು ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಹಾಗೂ ಜೈ ಕರ್ನಾಟಕ ಅಂಗವಿಕಲರ ಗ್ರಾಮೀಣ ಅಭಿವೃದ್ಧಿ ಸಂಘ ಹಳ್ಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದಂಥ ಪ್ರಮುಖ ಯೋಜನೆಗಳ ಕುರಿತು ಕಾರ್ಯಾಗಾರ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸಿ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವುಗಳನ್ನು ಯುವ ಕೇಂದ್ರಗಳ ಮೂಲಕ ಜನಜಾಗೃತಿ ಮೂಡಿಸಲು ಯುವಕರಿಗೆ ಕರೆ ನೀಡಿದರು. ಇನ್ನು ನಮ್ಮ ಭಾಗದಲ್ಲಿ ಕಲೆ, ಸಂಸ್ಕೃತಿ, ಯುವ ಸಂಘಟನೆ ಮತ್ತು ನಿರಂತರವಾಗಿ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಸಿದ್ದಣ್ಣ ದುರುದುಂಡಿ ಅವರ ಕಾರ್ಯ ನಿಜವಾಗಲೂ ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಡಿಪಿಐ ಆಗಿರುವ ಅಜಿತ್ ಮಣ್ಣಿಕೇರಿಯವರು ಮಾತನಾಡಿದರು. ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತವೆ. ಅವುಗಳನ್ನು ಪಡೆದುಕೊಳ್ಳಲು ಜನರು ಮುಂದೆ ಬರಬೇಕು. ಜಲ್ ಜೀವನ್ ಮಿಷನ್ ಯೋಜನೆ, ಮನೆ ಮನೆಗೆ ಶುದ್ಧ ಕುಡಿಯುವ ನೀರು, ಇಂತಹ ಬಹಳಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಮತ್ತು ಪ್ರತಿಯೊಬ್ಬರೂ ಮುಖ್ಯವಾಹಿನಿಗೆ ಬರಲು ಶಿಕ್ಷಣ ಅತಿ ಅವಶ್ಯಕವಾಗಿದೆ ಎಂದರು. ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ವಿಜೇತರಾದ ಸಿದ್ದಣ್ಣ ದುರುದುಂಡಿಯವರು ಮಾತನಾಡಿ, ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿರುವ ಸ್ವಚ್ಛ ಭಾರತ ಯೋಜನೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಸುಂದರ ಪರಿಸರ ನಿರ್ಮಾಣ ಮಾಡಿ ಆರೋಗ್ಯವಂತ ಜೀವನ ನಡೆಸಲು ಯುವ ಜನತೆಗೆ ಕರೆ ನೀಡಿದರು. ಮೇರಾ ಯುವ ಭಾರತ್ ಕೇಂದ್ರದ ಸಿಬ್ಬಂದಿ ಮಲ್ಲಯ್ಯ ಕರಡಿ ಮತ್ತು ಗ್ರಾಹಕರ ಸೇವಾ ಕೇಂದ್ರದ ವ್ಯವಸ್ಥಾಪಕರಾಗಿರುವ ಸುಭಾಷ್ ಗೋಡ್ಯಾಗೋಳ್ ಸರ್ಕಾರದ ಯೋಜನೆಗಳ ಕುರಿತು ಉಪನ್ಯಾಸ ಮಾಡಿ ಸಮಗ್ರ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರುನಾಡು ಸೈನಿಕ ತರಬೇತಿ ಕೇಂದ್ರದ ಅಧ್ಯಕ್ಷರಾಗಿರುವ ಸವಿತಾ ತುಕ್ಕಣ್ಣವರ್ ವಹಿಸಿದ್ದರು. ಡಿಡಿಪಿಐ ಅಜಿತ್ ಮಣ್ಣಿಕೇರಿ ಮತ್ತು ಮಲೇಷಿಯಾದಲ್ಲಿ ಕಂಚಿನ ಪದಕ ಪಡೆದ ಲಕ್ಷ್ಮೀ ರಡರಟ್ಟಿಯವರನ್ನು ಈ ವೇಳೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರಭಾವಿ ಮಂಡಲ ಅಧ್ಯಕ್ಷರಾದ ಮಹಾದೇವ್ ಶೆಕ್ಕಿ, ಮಾಜಿ ಸೈನಿಕರಾದ ಶಂಕರ್ ತುಕ್ಕಣ್ಣವರ್, ಗೋಪಾಲ್ ಗಡ್ಡೇಕಾರ್, ಕಸ್ತೂರಿ ಹೆಗ್ಗಾನಿ, ದುರ್ಗಪ್ಪ ಮ್ಯಾಗಾಡಿ, ಜ್ಯೋತಿ ಸನ್ನಕ್ಕಿ, ಸರಸ್ವತಿ ದುರುದುಂಡಿ, ಆದರ್ಶ್ ಪೂಜೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಜಿಲ್ಲಾ ಯುವ ಪ್ರಶಸ್ತಿ ವಿಜೇತರಾದ ಮಾಯಕ್ಕ ದುರುದುಂಡಿ ಸ್ವಾಗತಿಸಿದರು. ಲತಾ ಬುದ್ನಿ ನಿರೂಪಿಸಿ ವಂದಿಸಿದರು. ಇವತ್ತು ಆಯುಷ್ಮಾನ್ ಭಾರತ್ ಇವತ್ತು ಮನೆ ಮನೆಗಳ ನಮಗೊಂದು ಸ್ಕೀಮ್ ಕೊಟ್ಟಿರ್ತಾರೆ. ಏನೋ ಗ್ರಾಹಕ ಸೇವಾ ಕೇಂದ್ರದವರು ನೀವು ಮನೆ ಮನೆಗೆ ಹೋಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳನ್ನು ಕೊಟ್ಟಿರ್ತೀವಿ. ಗ್ರಾಹಕರಿಗೆ ಜನ ಏನ್ ಮಾಡ್ತಾರ, ಅವ್ನು ಕಾರ್ಡ್ ಮಾಡಿಕೊಟ್ಟಾರ ಜನರಿಗೆ ಯೂಸ್ ಆಗಂಗಿಲ್ಲ ಅಂತೇಳಿ. ಅದ್ರ ಮನೆ ಒಂದು ಟೈಮ್ನಾಗ ಏನಾಯ್ತಂದ್ರೆ ಒಬ್ಬ ಮನುಷ್ಯ ಕೇಳಿ ಒಳಗೆ ಅಡ್ಮಿಟ್ ಆದ, ಅವನಿಗೆ ರೇಷನ್ ಕಾರ್ಡ್ ಸ್ವಲ್ಪ ಇದು ಸಿಗ್ತದೆ, ಒಂದು ಆಸ್ತಿ ಇದೆ. ಅದಕ್ಕೆ ಕೇಳಿ ಒಳಗೆ ಒಂದು 50 ಲಕ್ಷ ಮಟ್ಟ ಒಂದು ಬಿಲ್ ಆಗಿರೋದು. ಅವಾಗ 5 ಲಕ್ಷ ರೂಪಾಯಿ ತುಂಬಾಕ ಅವ್ರಿಗೆ ಎಲ್ಲ ದುಡ್ಡಿರ್ತಾರೆ. 5 ಲಕ್ಷ ಗೌರ್ಮೆಂಟ್ ಸಿಗೈತೆ ಅಂತ ಅವಾಗ ಒಂದು 10-20 ರಾತ್ರಿ 12 ಕೊಡೋದು. ಅದು ಒಟ್ಟ ಆಯುಷ್ಮಾನ್ ಕಾರ್ಡ್ ಮಾಡಿ ಕೊಡ್ತಾರೆ ಅಂತ ಆದ್ರೆ ಅವ್ರಿಗೂ ಅಷ್ಟು ಆ ಕ್ಯಾಂಡಿಡೇಟ್ ಅಂತ ಆಯುಷ್ಮಾನ್ ಮಾಡಬೇಕು ಅಂದ್ರೆ ಇದ್ದಾಗ ಮಾಡ್ಕೊಳಂಗಿಲ್ಲ. ಫ್ರೀ ಬಿಡಿ ಎಷ್ಟು ಕೇವಲ ಮಾಡಕ್ಕೆ 50 ರೂಪಾಯಿ ಆ ಸ್ಕೀಮ್ ಮಾಡ್ಕೊಳಕ ಆ ರೀತಿ ಆಗ್ತದೆ. ಅದಕ್ಕೆ ಜನ ಏನ್ ಮಾಡ್ಬೇಕಂದ್ರೆ ಈಗ ಆಯುಷ್ಮಾನ್ ಭಾರತ್ ಆಮೇಲೆ ಇನ್ನೂ ಹಲವಾರು PM ವಿಶ್ವಕರ್ಮ ಅಂತ ಹೇಳಿ ಬಂದಿದ್ದಾರೆ ಕಾರ್ಮಿಕರಿಗಾಗಿ. ಆ ಕಾರ್ಮಿಕರು ಸಹಿತ ಅವ್ರು ಏನ್ ಮಾಡ್ತಾರೆ, ರಿವರ್ಸ್ ಮಾಡ್ತಾರೆ. ಈ ಕೆಲವು ಜನ ಬಿಟ್ಟು ಬರ್ತಾರೆ 25,000 ಕಿಟ್ ಇದೆ, ಅರ್ಜಿ ಹಾಕಕ್ಕೆ 50 ರೂಪಾಯಿ. ಏನ್ ಬರೀ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್. ಆಮೇಲೆ ಅವ್ರು ಏನ್ ಕೆಲಸ ಮಾಡ್ತಾರೆ, ವಿದ್ಯುತ್ ವಿಮಾನಗಳು ಕೂಡ ನಮ್ಮ ದೇಶದಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ. ಹಲವಾರು ಯೋಜನೆಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಾರಿಗೆ ತಂದದರ ಯೋಜನೆಯ ಸದುಪಯೋಗವನ್ನ ನಮ್ಮ ಎಲ್ಲ ಯುವಕರು ಯುವತಿಯರು ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಮತ್ತು ಈ ಯೋಜನೆಗಳ ಬಗ್ಗೆ ನಮ್ಮ ಮೊದಲ ಬೆಳಗಾವಿಯಿಂದ ಬಂದು ನಮಗೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮತ್ತು ಒಂದ್ ಸ್ವಲ್ಪ ಯೋಜನೆಗಳನ್ನು ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ನಾವೆಲ್ಲ ಡಾಕ್ಯುಮೆಂಟ್ಸ್ ಇವು ಎಲ್ಲ ನಾವು ನಮ್ಮ ಕಡೆನೂ ಕೆಲಸ ಇರ್ತದ. ಆದ್ರೆ ಯಾವುದೇ ಕೆಲಸ ಆಗಲಿ ನಮ್ಮ ಮನಸ್ಸು ಮತ್ತು ಶ್ರದ್ಧೆ ಭಕ್ತಿ
ಪ್ರಯತ್ನ ಮಾಡಿದ್ರು ಅವ್ರನ್ನ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗ್ತದೆ. ಯಾರೋ ಒಬ್ಬರಿಗೆ ಕೇಳಿದ ಕೆಲಸ ಮಾಡ್ಕೊಂಡ್ರೆ ನಾವು ಉದ್ಯಮಿ ಆಗಕ್ಕೂ ಇಲ್ಲ ಒಂದು ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಮ ಮನಸ್ಸು ಕೂಡ ಭಕ್ತಿನೂ ಕೂಡ ನಮ್ಮಲ್ಲಿ ಇರಬೇಕು. ಅಂದಾಗ ಮಾತ್ರ ನಾವು ಏನೋ ಕೆಲಸವನ್ನ ಮಾಡ್ಕೊಂಡ್ರೆ ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗ್ತಿರ್ತಾವ. ಯಾಕಂದ್ರೆ ನಮ್ಮ ಯುವಕರಿರ್ಬೋದು ಇನ್ನೊಂದು ಬಹಳ ವಿಷಯವನ್ನ ಈ ಸಂದರ್ಭದಲ್ಲಿ